ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ ಫ್ರೆಂಡ್ಸ್, ನೀವು ಕೂಡ ಆರಾಮಿದ್ದೀರಿ. ಇವತ್ತಿನ ಟಿಪ್ಸ್ ಏನಪ್ಪ ಅಂತಂದ್ರೆ ಬಾಳೆಹಣ್ಣಿನಿಂದ ಕೇಕ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ್ರಿ. ಈಗ ನೋಡ್ರಿ, ಇದಕ್ಕೆ 2 ಬಾಳೆಹಣ್ಣು ಮ್ಯಾಶ್ ಮಾಡಿಟ್ಕೊಂಡ್ರಿ ಫ್ರೆಂಡ್ಸ್. ಈ ರೀತಿ ನನಗೆ ಮ್ಯಾಶ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ನೋಡ್ರಿ ಫ್ರೆಂಡ್ಸ್, ಒಂದು ಕಪ್ಪಿನಷ್ಟು ಮೊಸರು ಹಾಕೋತೀನಿ ರೀ ಫ್ರೆಂಡ್ಸ್. ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರು ಹಾಕ್ತೀನಿ ರೀ. ಆಮೇಲೆ ನೋಡಿರಿ ಫ್ರೆಂಡ್ಸ್, ಒಂದು ಕಪ್ ಆಗುವಷ್ಟು ಹಾಲು ಹಾಕೋತೀನಿ ರೀ. ಇದಕ್ಕೆ ಸಾರಿ ಫ್ರೆಂಡ್ಸ್, ಚಲೋ ರೀ. ಒಂದು ಕಪ್ನಷ್ಟು ಹಾಲು ಹಾಕೋತೀನಿ ರೀ ಫ್ರೆಂಡ್ಸ್. ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಾ ಮಾಡೋ ಹೊಸ ವಿಡಿಯೋ ದಿನ ನಿಮಗೆ ಬರಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಫಸ್ಟ್ ರೆಸಿಪಿ ನಿಮಗೆ ಬರ್ತಾವ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಇದನ್ನು ಎಲ್ಲ ಮ್ಯಾಶ್ ಮಾಡ್ಕೊಂಡು ಈ ರೀತಿ ಮ್ಯಾಶ್ ಮಾಡ್ಕೊಂಡ್ಮ್ಯಾಗ ಈಗ ಇದಕ್ಕೆ ಒಂದು ಎಗ್ ಹಾಕ್ತೀನಿ ಫ್ರೆಂಡ್ಸ್. ಒಂದ ಸಾಕ್ರಿ, ಯಾಕಂದ್ರೆ ಜಾಸ್ತಿ ಹಾಕೊಂಡ್ರೆ ವಾಸ ಬರ್ತೈತ್ರಿ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಮ್ಯಾಶ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊತೀನಿ ರೀ. ಸಕ್ಕರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸಕ್ಕರೆ ಇಲ್ಲಿ ಸ್ವೀಟ್ ಬೇಕಂಥೇಳಿ ನೀವು ಬೇಕಂತಂದ್ರೆ ಜಾಸ್ತಿ ಹಾಕ್ಕೋಬೋದು ರೀ, ಇಲ್ಲ ಮೀಡಿಯಮ್ ಬೇಕಂದ್ರೆ ಒಂದು ಕಪ್ ಹಾಕೋರಿ ಫ್ರೆಂಡ್ಸ್. ನಿಮ್ಗೆ ಅದನ್ನು ಜಾಸ್ತಿ ಬೇಡ ಅಂದ್ರೆ ಒಂದು ಅರ್ಧ ಕಪ್ನಷ್ಟು ಹಾಕ್ಕೋಬೋದು ರೀ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡೇನಿ ರೀ ಫ್ರೆಂಡ್ಸ್. ಚೆಂದಾಗಿ ಮಿಕ್ಸ್ ಆಗೈತೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ಒಂದು ಬೌಲ್ ಒಳಗೆ ಬಾಳೆಹಣ್ಣಿಂದ ಐತ್ರಿ ಫ್ರೆಂಡ್ಸ್. ಒಂದು ಬೌಲ್ ಒಳಗೆ ನೋಡಿರಿ ಫ್ರೆಂಡ್ಸ್, ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕೋತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ, ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕೋತೀನಿ ರೀ ಫ್ರೆಂಡ್ಸ್. ಇದಕ್ಕೆ ಈಗ ನೋಡಿರಿ ಫ್ರೆಂಡ್ಸ್, ಒಂದು ಕಪ್ನಷ್ಟು 1.5 ಕಪ್ನಷ್ಟು ರವೆ ಹಾಕೋತೀನಿ ರೀ ಫ್ರೆಂಡ್ಸ್. ಇದಕ್ಕೆ ನಾವು ಈಗ ನೋಡಿ ಫ್ರೆಂಡ್ಸ್, 1.5 ಕಪ್ನಷ್ಟು ರವೆ ಹಾಕೋತೀನಿ ರೀ. ಇದಕ್ಕೆ ಈಗ ನೋಡಿರಿ, ಇದನ್ನು ಚೆಂದಾಗಿ ಹಿಟ್ಟ ರವೆ ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಂಥ ಇದು ಜ್ಯೂಸ್ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಸಕ್ಕರೆ ಕರವರೆಗೂ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರೊಳಗೆ ಟೇಸ್ಟಿ ಬರಲಿ ಅಂಥೇಳಿ ಒಳಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಇದನ್ನು ಚೆಂದಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೀವು ಎಲ್ಲ ಹಾಕಂದ್ರೆ ಮಿಕ್ಸಿ ಇತ್ತಂದ್ರೆ ಮಿಕ್ಸಿಗೆ ಹಾಕೊಂಡು ತೀರಾ ಚೆಂದ ಆಕೈತ್ರಿ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಚೆಂದಾಗಿ 5 ನಿಮಿಷಗಳು ಮಿಕ್ಸ್ ಮಾಡ್ಕೊಂಡ್ರಿ. ಈ ರೀತಿ ಆಗೈತೆ ನೋಡಿರಿ. ಈ ರೀತಿ ಚೆಂದಾಗಿ ಬರಬೇಕ್ರಿ. ಇದು ನೋಡಿರಿ, ಈ ಹದಕ್ಕೆ ಇಟ್ಟಿರ್ಬೇಕು. ಈಗ ನೋಡಿರಿ, ಇದನ್ನು ಮಿಕ್ಸ್ ಮಾಡ್ಕೊಂಡಾಗೈತ್ರಿ. ಒಂದು ಬುಟ್ಟಿ ತಗೋತೀನಿ ರೀ ನಾನು. ಈ ಬುಟ್ಟಿಗೆ ಸ್ವಲ್ಪ ಒಳ್ಳೆಣ್ಣೆ ಸವರ್ಬೇಕು ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ಎಣ್ಣೆ ಒಳಗೆ ದಾಲ್ಚಿನ್ನಿ ಇತ್ತು ಫ್ರೆಂಡ್ಸ್, ಅದ ಬಂದೈತೆ ನೋಡ್ರಿ ಚಕ್ಕಿ. ಇದನ್ನು ಈ ರೀತಿ ತುಂಬ ಸವರ್ಕೋಬೇಕ್ರಿ. ಸವರ್ಕೊಂಡು ಇದಕ್ಕೆ ಸ್ವಲ್ಪ ಬಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಈ ರೀತಿ ತುಂಬ ಹಚ್ಕೋಬೇಕ್ರಿ. ಈ ರೀತಿ ನೋಡಿರಿ, ಅಂದ್ರೆ ಕೇಕ ತಲೆಗೆ ಅಂದ್ಕೊಳ್ಳಂಗಿಲ್ಲ, ಚೆಂದಾಗಿ ಬರ್ತೈತ್ರಿ. ನೋಡಿರಿ ಈ ರೀತಿ ಹಾಕೋಬೇಕ್ರಿ. ಈಗ ನೋಡಿರಿ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಮಿಶ್ರಣವನ್ನು ಇದಕ್ಕೆ ಹಾಕೋಬೇಕ್ರಿ ಫ್ರೆಂಡ್ಸ. ಈಗ ನೋಡಿರಿ ಇದಕ್ಕೆ ಈ ರೀತಿ ಮಾಡ್ಬೇಕ್ರಿ. ನೋಡಿರಿ ಹೆಂಗೆ ಮಾಡಿದ್ಕಲ್ಲ ಬಬಲ್ಸ್ ಬರ್ತಾವ್ರಿ. ನೋಡಿರಿ ಸ್ವಲ್ಪ ಇಷ್ಟು ಮಾಡಿಕೊಂಡು ಚೆಂದಾಗಿ ಇಳಿತಿತ್ತು. ಈಗಂತ್ರ ಪೇಸ್ಟ್ ರೆಡಿ ಐತ್ರಿ ಫ್ರೆಂಡ್ಸ್. ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಮ್ಯಾಗ ಡ್ರೈ ಫ್ರೂಟ್ಸ್ ಉದುರಿಸ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡೀನಿ ರೀ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇದು ಒಂದು ಅರ್ಧ ಟೀ ಸ್ಪೂನಷ್ಟು ಈಗ ನೋಡಿರಿ ಫ್ರೆಂಡ್ಸ್, ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕೋತೀನಿ ರೀ. ಬೇಕಿಂಗ್ ಸೋಡಾ ಬೇರೆ, ಬೇಕಿಂಗ್ ಪೌಡ್ರ್ ಬೇರೆ ಫ್ರೆಂಡ್ಸ್, ಎರಡೂ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ 2 ಟೀ ಸ್ಪೂನಷ್ಟು ಒಳ್ಳೆಣ್ಣೆ ಹಾಕೋತೀನಿ ರೀ. ಇದಕ್ಕೆ ಶೇಂಗಾದ ಎಣ್ಣೆ ಐತ್ರಿ ಫ್ರೆಂಡ್ಸ್. ಈ ರೀತಿ ಕಲರ್ ಕೆಂಪು ಐತ್ರಿ ಎಣ್ಣೆದು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೋತೀನಿ ರೀ. ಬಿಟ್ಟಿಗೆ ಎಣ್ಣೆ ಸವರ್ಕೊಂಡಾಗೈತೆ ರೀ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕೋತೀನಿ ರೀ. ಹಿಟ್ಟನ್ನು ಹಾಕೊಂಡು ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡು ತುಂಬ ಈಗ ನೋಡಿ ಸ್ವಲ್ಪ ಎಣ್ಣೆ ಹೆಚ್ಚಿ ಮ್ಯಾಲೆ ಮೈದಾ ಹಿಟ್ಟು ಹಚ್ಚಿ ಸರಿ ಫ್ರೆಂಡ್ಸ ಈ ರೀತಿ ಮಾಡ್ಕೊಂಡ್ರಿ. ಈಗ ಇದಕ್ಕೆ ಇದು ಮಿಕ್ಸ್ ಮಾಡಿದಂಥ ಮಿಶ್ರಣವನ್ನು ಇದಕ್ಕೆ ಹಾಕೋತೀನಿ.
ಈಗ ನೋಡಿ ಇದಕ್ಕೆ ಎಲ್ಲ ಮಿಕ್ಸನ್ನು ಹಾಕೊಂಡು ನೋಡಿರಿ ಇದಕ್ಕೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೀನಿ ರೀ. ಎಲ್ಲ ಥರ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಇದಾವೆ ರೀ ಇವು. ಹಿಟ್ಟು ರೆಡಿ ಆಗಿದ್ರಿ ಫ್ರೆಂಡ್ಸ. ನೋಡ್ರಿ ನಾನಿಲ್ಲಿ ಉಪ್ಪು ನೆನಕ್ಕೆ ಇಟ್ಕೊಂಡೇನ್ರಿ ಫ್ರೆಂಡ್ಸ. ಸಾರಿ ಫ್ರೆಂಡ್ಸ, ಉಪ್ಪು ಕಾಯಕ್ಕೆ ಇಟ್ಕೊಂಡೇನ್ರಿ ಒಂದು ಬೊಗಣಿ ಒಳಗೆ. ಈಗ ಈ ಮಿಶ್ರಣವನ್ನು ಇದ್ರೊಳಗೆ ಇಟ್ಕೊತೀನಿ ನೋಡ್ರಿ ಫ್ರೆಂಡ್ಸ. ಈಗ ಇದನ್ನು ಒಂದು ಮುಚ್ಚಳ ಮುಚ್ಕೊಂಡೇನ್ರಿ ಫ್ರೆಂಡ್ಸ. ಇದನ್ನು ಒಂದು 30ರಿಂದ 35 ನಿಮಿಷದವರೆಗೂ ಸ್ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು ರೀ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಇದು ಕೇಕ್ ಬೇಯ್ದೈತ್ರಿ. ಇದ್ರೊಳಗೆ ಕಡ್ಚಿ ಹಾಕಿ ನೋಡ್ತೀನಿ ರೀ, ಚಮಚಿ ಹಾಕಿ ನೋಡ್ರಿ. ಈ ರೀತಿ ಅಂಟ್ಕೊಳ್ಳಿಲ್ಲ ಅಂದ್ರೆ ಬೇಯ್ದೈತಿ ಅಂತೇಳಿ ಅರ್ಥ ರೀ ಫ್ರೆಂಡ್ಸ್. ಈಗ ತಗೋತೀನಿ ನೋಡ್ರಿ ಕಡೆಗೆ ಒಂದು 5 ನಿಮಿಷ ಇದನ್ನು ತಣ್ಣಗೆ ಹಾಕಿಬಿಡ್ತೀನಿ ರೀ ಫ್ರೆಂಡ್ಸ. ಈಗ ನೋಡ್ರಿ ಫ್ರೆಂಡ್ಸ್, ಬಾಳಿಕಾಯಿ ಕೇಕ್ ರೆಡಿ ಆಗೈತ್ರಿ. ಇಲ್ಲಿ ನೋಡ್ರಿ, ಈಗ ಇದಕ್ಕೆ ಹಾಕೋತೀನಿ ರೀ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಆಗೈತ್ರಿ ಕೇಕ್. ಗಬ್ಬಸ್ ಬೈ ನೋಡ್ರಿ ಫ್ರೆಂಡ್ಸ್, ಈ ರೀತಿ ರೆಡಿ ಆಗೈತೆ ನೋಡ್ರಿ. ಬುಟ್ಟಿ ಒಳಗೆ ಹಾಕಿನ್ರಿ ಫ್ರೆಂಡ್ಸ್. ಸ್ವಲ್ಪ ಸಿಡಿ ಐತ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಮೃದು ನೋಡ್ರಿ ಎಷ್ಟು ಚಂದ ಬಂದೈತ್ರಿ ಫ್ರೆಂಡ್ಸ, ಹೂವಿನ ಥರ ಮೃದುವಾದ ಕೇಕ್ ಫ್ರೆಂಡ್ಸ. ನೀವು ಮನೆಯೊಳಗೆ ಟ್ರೈ ಮಾಡಿ ಹೆಂಗಾಗೈತಿ ಅಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ನಾ ಮಾಡೋ ದಿನ ಹೊಸ ವಿಡಿಯೋ ನಿಮಗೆ ಬರಬೇಕಂದ್ರೆ ಫಸ್ಟ್ ಟೈಮ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.